ನಿನ್ನೆ ಮೊನ್ನೆ ಈ ಸಂಘಟನೆಗಿದ್ದವಲ್ಲ, ಕಳೆದ 31 ವರ್ಷದಿಂದ ಪ್ರತಿಯೊಂದು ಸಭೆಗಳು, ಟ್ರಸ್ಟಿನ ಸಭೆ ಆಗಿರ್ಬೋದು, ಸಂಘದ ಸಭೆ ಆಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಧಾರ್ಮಿಕ ಚಟುವಟಿಕೆ ಆಗಿರ್ಬೋದು, ಹಳ್ಳಿ ಒಳಗೆ ನಡೆದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದವ. ಹಲವಾರು ಬಾರಿ ಎಲ್ಲ ಟ್ರಸ್ಟಿಗಳ ಜೊತೆಗೆ 4 ಗೋಡೆ ಮಧ್ಯೆ ಕೇಳಿದ್ದುಂಟು. ಆ ಮಧ್ಯದಲ್ಲಿ ದಿನಾಂಕ 23/3/2026 ಕೊಪ್ಪಳದಲ್ಲಿ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರ ಸಭೆ ಸೇರಿಸಿದ್ರು. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಒಮ್ಮತದ ಅಭಿಪ್ರಾಯ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರ ಮೂಲಕವಾಗಿ ಇನ್ಮೇಲೆ ಟ್ರಸ್ಟಿಗಳು ಹೋಗ್ಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಆ ಟ್ರಸ್ಟಿಗಳ ಅವಧಿ ಇರಬೇಕು. ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಮಾತ್ರ ಟ್ರಸ್ಟಿ ಇರಬೇಕು. ಒಂದು ಜಿಲ್ಲೆಯಲ್ಲಿ 3-4 ಜನ ಅಲ್ಲ. ಇಂಥ ಒಂದು ಅವಕಾಶವನ್ನ ದಯವಿಟ್ಟು ನಿಮಗೆ ಕೊಟ್ಟಿದ್ದೇವೆ ಅಂತ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗ 13/4/26 ಏನು ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಶಂಕರಗೌಡ ಬ್ಯಾಡಗಿ ಅವರು, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರು ನಾಗೇಂದ್ರ ಕಡ್ಕೋಳವರಿದ್ದಾರೆ, ಅದ್ರ ಜೊತೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಗುಡ್ಡಾಪುರ್ ಅವರಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಚಿಕ್ಕಬಿದ್ರಿ ಅವರಿದ್ದಾರೆ, ನಮ್ಮ ವಿಜಯನಗರ ಜಿಲ್ಲೆಯ ಪ್ರಕಾಶ್ ಪಾಟೀಲ್ ಇದ್ದಾರೆ. ಆವತ್ತು 13ನೇ ತಾರೀಕು ನನಗೆ ಬರ್ಲಿಕ್ಕಾಗಿದ್ದಿಲ್ಲ. ನಮ್ಮ ಕುಟುಂಬದ ಒಂದು ಮದುವೆ ಇದ್ದ ನಿಮಿತ್ತವಾಗಿ ಇವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೆ. ಆ ಎಲ್ಲ ನಿರ್ಧಾರಗಳನ್ನ ಅವರು ನನಗೆ ಹೇಳಿದ್ರು. ಹೀಗಾಗಿ ಇವತ್ತಿನ ದಿವಸ ಈ 3 ಜನರನ್ನ ಈ ಎಲ್ಲ ಗಣ್ಯರು ನೋಡಿದ್ದೀವಿ, ತಾವು ನೋಡಿದಿರಿ, ನಾವು ನೋಡಿದೀವಿ. ಎಲ್ಲ ಇವತ್ತು ಒಂದು ಸ್ವಾಮಿಗಳಿಗೆ ಚೆಕ್ ಸಹಿ ಮಾಡುವಂತ ಅಧಿಕಾರ ಇಲ್ಲ. ಈ ಉಳಿದ ಟ್ರಸ್ಟ್ಗಳಿದ್ರಲ್ಲಿ ಭಾಗಿಯಾಗಿಲ್ಲ. ಹಣಕಾಸಿನ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದೇ ಟ್ರಸ್ಟ್ಗಳು ಇದನ್ನ ಹಣ ಕೊಟ್ಟಿಸಾರ ಹೊರತಾಗಿ ಹಣ ಖರ್ಚು ಮಾಡಿಲ್ಲ. ಹಣ ಖರ್ಚು ಮಾಡಿದವರು ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರು. ಈ ಹಿನ್ನೆಲೆ ಒಳಗ ಅವ್ಯವಹಾರಗಳು, ಅಧರ್ಮಗಳು ನಡೆದಾಗ ಎಲ್ಲರೂ ನೀವು ಕೂಡ ಸಾಥ್ ಕೊಡ್ಬೇಕಾಗತ್ತೆ. ನಮ್ಮ ಸಮಾಜವನ್ನ ಯಾರು ಇವತ್ತು ದಾಬಾದಲ್ಲಿ ಅಥವಾ ಯಾವುದೋ ಹೋಟೆಲ್ ಇನ್ನಿತರದಲ್ಲಿ ಮಾತನಾಡೋ ಸ್ಥಿತಿ ಒಳಗಾಗಿದೆ. ನಿಮಗೆಲ್ಲರಿಗೂ ಪ್ರಶ್ನೆ ಕೈ ಮುಗಿತೇನೆ. ಈ ಸಮಾಜಕ್ಕೆ ಒಳ್ಳೆಯದು ಹಾರೈಸಿ ಅಂತ ಹೇಳಿ 3 ಜನರನ್ನ ಉಚ್ಚಾಟನೆ ಮಾಡಿದ್ದೇನೆ. ಅವ್ಯವಹಾರ ಮಾಡ್ಯಾರೋ ಬಿಟ್ಟವರೋ ಅನ್ನೋದನ್ನ ನಾನು ಜೂನ್ ತಿಂಗಳ ನಮ್ಮೆಲ್ಲ ಶಾಸಕರುಗಳನ್ನ, ಮಾಜಿ ಮತ್ತು ಹಾಲಿ ಮಂತ್ರಿಗಳನ್ನ, ನಮ್ಮೆಲ್ಲರನ್ನು ಏನಪ್ಪ ಅಂದ್ರೆ ಇದು ಮಾಡಿ, ನಾನು ಮೇ ಮತ್ತು ಜೂನ್ ತಿಂಗಳ ನಮ್ಮ ಲೆಕ್ಕ ಕೊಡುವ ಸಮಿತಿ ಅಧ್ಯಕ್ಷನ ಕರ್ಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ. ಎಲ್ಲಾ ತಾಲೂಕುಗಳಿಗೆ ಹೋಗ್ತೇನೆ, ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತೇನೆ. ಯಾರ್ಯಾರು ಈ ಮಟ್ಟಕ್ಕೆ 2008ರಿಂದ ₹1 ಕೊಟ್ಟವರಿದ್ರು ಕೂಡ ನೀವು ಹೆಸರು ಹೇಳ್ರಿ, ಕಾಳು ಕೊಟ್ಟವ್ರು ಇದ್ರೆ ಹೆಸರು ಹೇಳ್ರಿ ಅಂತ ಕೇಳ್ತೇವೆ. ಅದರ ಪಟ್ಟಿಯನ್ನ ತಂದು ಅದು ಧರ್ಮ ಅಧರ್ಮ ಅಥವಾ ಲೆಕ್ಕ ಅವ್ಯವಹಾರ ಆಗಿದೋ ವ್ಯವಹಾರ ಆಗಿದೋ ಅದನ್ನು ಸಂಪೂರ್ಣವಾಗಿ ಜೂನ್ ತಿಂಗಳ ನಿಮಗೆ ಮತ್ತೊಮ್ಮೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ. ಮೇಲ್ನೋಟಕ್ಕೆ ಇವರಿಂದ ಅಕ್ರಮ ಆಗಿದೆ, ಆರೋಪ ಬಂದಿದೆ. ಈ ಸಮಿತಿ ಒಳಗ ಈ ಒಂದು ವಿಷಯದೊಳಗೆ ಅಂತಂದ್ರೆ ಅವರು ಸರಿಯಾದ ರೀತಿ ಒಳಗ ಸ್ಪಂದನೆ ಮಾಡ್ತಾ ಇಲ್ಲ. ಆರೋಪ, ಅವ್ಯವಹಾರ, ದುರ್ವ್ಯವಹಾರ, ಅಪನಂಬಿಕೆ. ಲೆಕ್ಕ ಕೊಡ್ತೀವಿ ಅಂತ ಹಿಂದಿನ ದಿನ ಘೋಷಣೆ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಅವತ್ತೇ ಘೋಷಣೆ ಮಾಡಿ ಸರ್, ಅವರು ಅವಸರ ಮಾಡಿದ್ದಾರೆ. ನಾನು ನಿಮಗೆಲ್ಲ ಈಗ ಹೇಳೋದೇನಂದ್ರೆ, ನಾನು ಉಮಾಪತಿ ಅವ್ರ ಜೊತೆಗೆ ಹಿಂದೂ ಕೂಡ ಮಾತನಾಡಿದೆ. ಅವರು ಲಿಖಿತ ರೂಪದಲ್ಲಿ ಕೊಡೋದಿಲ್ಲ ಅಂದ್ರು. ನಾನು ಹೇಳಿದೆ, ದಯವಿಟ್ಟು ಲಿಖಿತ ರೂಪದಲ್ಲಿ ಕೊಡ್ಲೇಬೇಕು. ಯಾವ ಕಾರಣಕ್ಕೂ 2008ರಿಂದ ಇದು 80 ಲಕ್ಷ ಜನರ ಆಸ್ತಿ, ಲಿಖಿತ ರೂಪದಲ್ಲಿ ಕೊಡ್ರಿ ಅಂದ್ವಿ. ಅವರು ನೇರವಾಗಿ ನನಗೆ ಹೇಳಿದ್ರು. ದೊಡ್ಡ ಒಬ್ಬ ಹಿರಿಯರ ಮಧ್ಯದಲ್ಲಿ ಒಂದು 5-6 ಕೋಟಿ ರೂಪಾಯಿ ಈ ಮಠಕ್ಕೆ ದಾನ ಕೊಟ್ಟಿರುವಂತ ವ್ಯಕ್ತಿಯ ಮಧ್ಯದಲ್ಲಿ ಈ ಸಭೆ ಕರೆದಿದ್ದೆ ನಾನು. ಅಂತ ಒಂದು ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ನಿನಗಲ್ಲ ಟ್ರಸ್ಟಿಗಳಿಗೂ ಕೊಡೋದಿಲ್ಲ ಅಂತ ಸಾರಾಸಗಟವಾಗಿ ಉಮಾಪತಿ ಅವರು ನನಗೆ ತಿರಸ್ಕಾರ ಮಾಡಿದರು.